ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ಈ ದಿನ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹಸ್ಥಿತಿಯನ್ನು ಗಮನಿಸಿಕೊಳ್ಳೋದಾದರೆ ಮೇಷರಾಶಿಯಲ್ಲಿ ಗುರು ಇರತಕ್ಕಂಥದ್ದು, ವೃಷಭದಲ್ಲಿ ಮಾಂದಿ ಉದಯಾಗಿದೆ ಈ ದಿವಸ, ಕನ್ಯಾ ರಾಶಿಯಲ್ಲಿ ಕೇತು ಇರತಕ್ಕಂಥದ್ದು, ಇನ್ನು ಮಕರ ರಾಶಿಯಲ್ಲಿ ಅಲ್ಲಿ ಬುಧ, ಶುಕ್ರ ಹಾಗೂ ಕುಜರನ್ನು ನೋಡ್ತಾ ಇದ್ದೀವಿ ನಾವಲ್ಲಿ. ಇನ್ನು ಕುಂಭರಾಶಿಯಲ್ಲಿ ಶನಿ ರವಿಯರು ಒಟ್ಟಾಗಿದ್ದಾರೆ, ತಂದೆ ಮಕ್ಕಳಾದರೂ ಪರಸ್ಪರ ವಿರೋಧಿಗಳು ಒಟ್ಟಾಗಿದ್ದಾರೆ ಕುಂಭರಾಶಿಯಲ್ಲಿ. ಮೀನರಾಶಿಯಲ್ಲಿ ಚಂದ್ರ ರಾಹು ಯುತಿ ಇದೆ, ಅವರೂ ವಿರೋಧಿಗಳೇ. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ವಾಗ್ಬಲ ಕುಸಿಯುತ್ತೆ. ಮಾತಾಡಿದ್ರೆ ಹೋಯಿತು ಅಂತೀವಲ್ಲ, ಹಾಗೆ ಮಾತಾಡಿ ಕೆಲಸ ಕೆಡಿಸ್ಕೊಳ್ತೀರಾ ಈ ದಿವಸ. ವಿದ್ಯಾರ್ಥಿಗಳಿಗೆ ತೊಂದರೆ ಈ ದಿವಸ, ನಿಮಗೆ ಹೇಳಿಕೊಟ್ಟಿದ್ದು ಹತ್ತಲ್ಲ, ನೀವು ಓದಿದ್ದು ಹತ್ತಲ್ಲ, ಹಾಗಾಗ್ಬಿಡುತ್ತೆ ಈ ದಿವಸ. ತುಂಬ ಕಿರಿಕಿರಿಯ ದಿವಸ ಈ ದಿವಸ. ಇನ್ನು ವೃತ್ತಿಯಲ್ಲಿ ಚೆನ್ನಾಗಿದೆ, ಅನುಕೂಲಕರವಾಗಿದೆ, ಕೆಲಸ ಕಾರ್ಯಗಳಿಗೆ ತೊಡಕಿಲ್ಲ, ಲಾಭದಾಯಕವಾಗಿರುತ್ತದೆ, ಹೆಚ್ಚಿನ ಲಾಭ ಗಳಿಸ್ತೀರ, ಹಣ ಅದಕ್ಕೆಲ್ಲ ತೊಂದರೆ ಇಲ್ಲ. ಆದರೆ ಮಾತಾಡಿ ಅಷ್ಟು ಏನು 1000 ಬಣ್ಣ ಒಂದು ಮಸಿ ನುಂಗ್ತು ಅಂತ ಗಾದೆ, ಹಾಗೆ ಎಲ್ಲ ಸರಿ ಒಂದರಲ್ಲಿ ಹೋಯ್ತಿದಲ್ಲ ಆ ರೀತಿ. ಹಾಗಾಗಿ ಮಾತಿನ ಬಗ್ಗೆ ನಿಗಾ ಇರಲಿ ಈ ದಿವಸ. ಸರಸ್ವತಿ ಶ್ರೀ ಪಂಚಮಿ ದಿವಸ, ಹೀಗಾಗಿ ಸರಸ್ವತಿ ಪ್ರಾರ್ಥನೆಯನ್ನೇ ಮಾಡ್ಕೊಳ್ಳಿ. ಶೃಂಗೇರಿ ಶಾರದಮ್ಮನವ್ರನ್ನ ಸ್ಮರಣೆ ಮಾಡ್ಕೊಳ್ಳಿ, ಎಂಥವ್ರಿಗೂ ವಿದ್ಯೆ ಹತ್ತುತ್ತದೆ. ಹೀಗಾಗಿ ಆ ರೀತಿ ಪ್ರಯತ್ನ ಮಾಡಿದ್ರೆ ಸಾಕಾಗುತ್ತೆ ದಿವಸ. ವೃಷಭ ರಾಶಿಯವರಿಗೆ ದಿವಸ ಹೆಣ್ಣು ಮಕ್ಕಳಿಗೆ ಲಾಭದಾಯಕ ದಿನ. ಹಿರಿಯರಿಂದ, ದೊಡ್ಡಮ್ಮ ಚಿಕ್ಕಮ್ಮ ಇಂಥವರಿಂದಾಗಿ ಒಂದು ಒಳ್ಳೆಯ ಸಲಹೆ ಸಿಗುತ್ತೆ. ಜಲಮೂಲದಿಂದ ಅಂದರೆ ನಾವು ಯಾವುದನ್ನು ಕೃಷಿ ಇತ್ಯಾದಿ ಅಂತೀವೋ ಅವುಗಳಿಂದ ಹೆಚ್ಚಿನ ಲಾಭಗಳಿಗೆ ಅವಕಾಶ ಇದೆ. ಮತ್ತು ಈ ಔಷಧ ವ್ಯಾಪಾರಿಗಳಿಗೆ ಹೆಚ್ಚಿನ ಅವಕಾಶಗಳು ಚೆನ್ನಾಗಿದ್ದಾವೆ. ಆರೋಗ್ಯ ಸ್ವಲ್ಪ ಸಮಸ್ಯೆ ಇದೆ, ಹೀಗಾಗಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ತೆಗೆದುಕೊಳ್ಳಿ. ಉಳಿದ ಹಾಗೆ ಚೆನ್ನಾಗಿದೆ. ವೃತ್ತಿಯಲ್ಲೂ ಅನುಕೂಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಸರ್ಕಾರಿ ನೌಕರಿ ಇತ್ಯಾದಿ ಆ ಕ್ಷೇತ್ರಗಳಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ದುರ್ಗಾ ಕವಚವನ್ನು ಕೇಳಿಸ್ಕೊಳ್ಳಿ ಅಥವಾ ಹೇಳ್ಕೊಳ್ಳಿ, ಅದು ಒಳ್ಳೆಯದು. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಧನಾಧಿಪತಿ ಚಂದ್ರ ಇದ್ದಾನೆ, ಹಣ ಹರಿದು ಬರುತ್ತೆ. ಆದರೆ ಯಾವ ಥರ ಮಾಡದೆ ಕೇಳಬೇಡಿ. ಒಳ್ಳೆಯ ರೀತಿಯಲ್ಲಿ ಮಾಡಿದ್ರ ಅಥವಾ ಇನ್ಯಾವುದೋ ವಾಮ ಮಾರ್ಗ ಅನುಸರಿಸಿದ್ರ ಅಂತಂದರೆ ಅದರ ಬಗ್ಗೆ ಆ ಥರದ್ದೊಂದು ತೊಡಕಿದೆ, ಹುಷಾರು. ನಾವು ಆದಷ್ಟು ಒಂದು ಸಾತ್ವಿಕ ಮಾರ್ಗದಲ್ಲಿ ಹೋಗೋದು ಬಹಳ ಒಳ್ಳೆಯದು. ಇಂಡೈರೆಕ್ಟಾಗಿ ಕೆಲಸ ಮಾಡೋದು ತಪ್ಪಾಗ್ಬಿಡುತ್ತೆ. ಹೀಗಾಗಿ ಆ ರೀತಿಯಲ್ಲಿ, ಅದರಲ್ಲೂ ಸ್ತ್ರೀಯರು ಈ ದಿವಸ ಕೆಲಸದಲ್ಲಿ ಏನಾಗುತ್ತೆ, ಅದು ಪ್ರೆಷರ್ ಜಾಸ್ತಿ ಆಗುತ್ತೆ. ಇನ್ನೊಬ್ಬರ ಒತ್ತಡದಿಂದಾಗಿ ನೀವು ಇನ್ನೇನೋ ದಾರಿ ತುಳಿಬೇಕಾದ ಸಂದರ್ಭ ಬಂದುಬಿಡುತ್ತೆ. ಹುಷಾರಾಗಿರಿ. ಕಣ್ಣಿನ ಬಾಧೆಯನ್ನು ಸೂಚಿಸ್ತಾ ಇದೆ, ಹೀಗಾಗಿ ಸ್ವಲ್ಪ ಕಣ್ಣಿನ ಬಗ್ಗೆ ಎಚ್ಚರವಾಗಿರಿ. ಈ ಬೆಂಕಿ ಸಂಬಂಧಿ ಸ್ವಲ್ಪ ಹುಷಾರಾಗಿರಿ, ಎಚ್ಚರಿಕೆ ಬೇಕು. ಪ್ರಾರ್ಥನೆಗೆ ದಿವಸ ನೀವು ಕೂಡ ದುರ್ಗಾ ಕವಚವನ್ನು ಕೇಳಿಸ್ಕೊಂಡ್ರೆ ಬಹಳ ಒಳ್ಳೆಯದು. ಕರ್ಕಾಟಕ ರಾಶಿಯವರಿಗೆ ದಿವಸ ಲಾಭ ಇದೆ, ವಿದೇಶ ವಹಿವಾಟಿನ ಲಾಭ ಚೆನ್ನಾಗಿರ್ತದೆ. ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲಗಳು ಕಾಣಲಿಕ್ಕೆ ಅವಕಾಶ ಇದೆ. ದೇವತಾ ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗ್ತೀರ. ಒಂದು ಕ್ಷೇತ್ರ ದರ್ಶನ ಅಂತೀವಲ್ಲ, ಆ ರೀತಿಯಲ್ಲಿ ಒಂದು ದರ್ಶನ ನಿಮಗೆ ಸಹಾಯ ಮಾಡುತ್ತೆ. ಆ ರೀತಿಯ ಒಂದು ಸಮಾಧಾನ ಸಿಗುತ್ತೆ. ವ್ಯವಹಾರಗಳಲ್ಲೂ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶಗಳು ಖಂಡಿತ ಚೆನ್ನಾಗಿದ್ದಾವೆ. ಹೆಚ್ಚಿನ ಶುಭ ಫಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಹೀಗಾಗಿ ಆತಂಕ ಬೇಡ ಈ ದಿವಸ. ಇಷ್ಟ ದೇವತಾ ಪ್ರಾರ್ಥನೆ ಮಾಡಿ. ಇನ್ನು ಸಿಂಹರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಚಂದ್ರ ಅಷ್ಟಮದಲ್ಲಿದ್ದಾನೆ, ಹೀಗಾಗಿ ಸ್ವಲ್ಪ ಖಿನ್ನತೆ, ಮಾನಸಿಕ ಬೇಸರ ಅಂತೀವಲ್ಲ, ಆ ರೀತಿಯ ಒಂದು ಅಲ್ಲಿ ರಾಹುಯುತನಾಗಿದ್ದಾನೆ. ಹೀಗಾಗಿ ನಷ್ಟಕ್ಕೆ ಕಷ್ಟಕ್ಕೆ ಒಳಗಾಗುವ ಸಾಧ್ಯತೆ ಇದೆ. ಸ್ವಲ್ಪ ಹುಷಾರಾಗಿರಿ. ಸ್ತ್ರೀಯರು ಒತ್ತಡದಿಂದಾಗಿ ಅದು ಹೇಗೆ ಒತ್ತರಿಸ್ಕೊಂಡು ಬರುತ್ತೆ ಅಂದರೆ ಕಣ್ಣಲ್ಲಿ ನೀರು ಬರುತ್ತೆ ಕೊನೆಗೆ. ಆ ಥರದ ಒಂದು ಸಂಕಟಕ್ಕೆ ತುತ್ತಾಗೋ ಸಾಧ್ಯತೆ ಇದೆ. ಹುಷಾರು. ಆರೋಗ್ಯದ ವಿಚಾರದಲ್ಲೂ ಆಗಿರಬಹುದು, ಹುಷಾರಾಗಿರಿ. ಇನ್ಫೆಕ್ಷನ್ಸ್ ಆಗೋ ಸಾಧ್ಯತೆ ಅದನ್ನು ಸೂಚಿಸ್ತಾ ಇದೆ. ಇನ್ನು ಜೊತೆಗೆ ವೃತ್ತಿಯಲ್ಲಿ ವರ್ಕ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಇಲ್ಲ ಸಲ್ಲದ ಆರೋಪಗಳನ್ನು ಎದುರಿಸಬೇಕಾದ ಸಂದರ್ಭವೂ ಎದುರಾಗಬಹುದು. ತುಂಬ ಜಾಗ್ರತೆ ಬೇಕು ಈ ದಿವಸ. ಈಶ್ವರನ ಆರಾಧನೆ ಮಾಡಿ, ಈಶ್ವರ ಸನ್ನಿಧಾನದ ಒಂದು ರುದ್ರಾಭಿಷೇಕ ಮಾಡಿಸಿ, ತುಂಬ ಸಹಾಯ ಆಗುತ್ತೆ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ದಿವಸ ದಾಂಪತ್ಯದಲ್ಲಿ ಪ್ರೀತಿ ಪ್ರೇಮ ವಿಚಾರಗಳಲ್ಲಿ ಮನಸ್ತಾಪಗಳು, ಮನಸ್ಸಿಗೆ ಬೇಸರ, ಖಿನ್ನತೆ, ವ್ಯಥೆ ಇದೆಲ್ಲ ಶುರುವಾಗುತ್ತೆ. ಗುಹ್ಯ ಸ್ಥಾನಗಳಲ್ಲಿ ತೊಂದರೆಗಳು, ಇನ್ಫೆಕ್ಷನ್ಸ್ ಆಗೋ ಸಾಧ್ಯತೆ, ರೋಗ ತೊಂದರೆಗಳು ನಿಮ್ಮನ್ನು ಬಾಧಿಸುತ್ತೆ. ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯಗಳು ಬಂದುಬಿಡುತ್ತೆ. ಈ ದಿವಸ ಸ್ವಲ್ಪ ಮಂಕಾಗಿದೆ. ಈ ದಿವಸ ನಿಮಗೆ ಒಳ್ಳೆಯ ಶುಭ, ಉತ್ಕೃಷ್ಟವಾದ ಶುಭ ಇಲ್ಲ. ಆದರೆ ಮಕ್ಕಳ ವಿಚಾರದಲ್ಲಿ ನಿಮಗೆ ಸ್ವಲ್ಪ ಸಮಾಧಾನ ಇದೆ. ಅವರ ಸಲಹೆ ಅಥವಾ ಅವರ ಒಂದು ನಡೆ ನುಡಿ ಇವೆಲ್ಲ ನಿಮಗೆ ಸ್ವಲ್ಪ ಸಮಾಧಾನ ತಂದು ಕೊಡುತ್ತೆ, ಸಂಶಯ ಬೇಡದ್ರು. ಈ ದಿವಸ ನೀವು ಕೂಡ ದುರ್ಗಾ ಕವಚ ಕೇಳಿಸ್ಕೊಳ್ಳಿ, ನಾಗ ಕವಚ ಕೇಳಿಸ್ಕೊಂಡ್ರೆ ಬಹಳ ಬಹಳ ಒಳ್ಳೆಯದು. ಸರಿ ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ವೀಕ್ಷಕರೇ, ಇನ್ನುಳಿದ ರಾಶಿಗಳ ಫಲಾಫಲ ವಿರಾಮದ ನಂತರ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.